ರಷ್ಯಾ ಮತ್ತು ಉಕ್ರೇನ್ನ ಸಂಘರ್ಷ ತುಂಬ ಭಯಂಕರ ಹಾಟೆಸ್ಟ್ ಟಾಪಿಕ್ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಇದರಲ್ಲಿ ಯಾರದ್ದು ಸರಿ ತಪ್ಪುಗಳನ್ನು ನಾವಿಲ್ಲಿ ಮಾತಾಡಲಿಕ್ಕೆ ಹೋಗಲ್ಲ. ಅದರ ಬದಲಿಗೆ ಈ ಯುದ್ಧದ ಹಿನ್ನೆಲೆ ಏನು ಅಂತ ಡಿಸ್ಕಸ್ ಮಾಡೋಣ. ರಷ್ಯಾ ಉಕ್ರೇನನ್ನು ಕ್ಯಾಪ್ಚರ್ ಮಾಡಲೇಬೇಕು ಅಂತ ಕಂಕಣ ಕಟ್ಟಿ ಕೂತಿರೋದು ಯಾಕೆ? ಉಕ್ರೇನ್ ಕೂಡ ನ್ಯಾಟೋ ಸದಸ್ಯತ್ವಕ್ಕೆ ಸೇರಲೇಬೇಕು ಅಂತ ಹಠ ಹಿಡಿದಿರೋದು ಯಾಕೆ? ಇದ್ರ ಹಿಂದೆ ಇರೋ ದಿ ಡಾರ್ಕೆಸ್ಟ್ ಟ್ರೂತ್ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ರಷ್ಯಾ ಮತ್ತು ಉಕ್ರೇನ್ ಇಬ್ಬರ ಜಗಳಕ್ಕೆ ರೀಸನ್ ಏನು ಅಂತ ನಾವು ಕ್ಲಿಯರ್ ಆಗಿ ನೋಡಬೇಕಂದ್ರೆ ನಾವು 20th ಸೆಂಚುರಿಯಿಂದನೇ ಅನಲೈಸ್ ಮಾಡಬೇಕಾಗುತ್ತೆ. ಅಂದರೆ ಕೋಲ್ಡ್ ವಾರ್ ನಡೀತಿತ್ತಲ್ಲ, ಅಲ್ಲಿಂದನೇ ಇದಕ್ಕೆ ಜಡ್ಜ್ಮೆಂಟ್ ಮಾಡಬೇಕಾಗುತ್ತೆ. ಆ ಕಾಲದಿಂದನೇ ರಷ್ಯಾ ಅನ್ನೋದು ಸಿಂಗಲ್ ಕಂಟ್ರಿ ಆಗಿರಲಿಲ್ಲ. 15 ದೇಶಗಳನ್ನು ಒಳಗೊಂಡ ಸೋವಿಯತ್ ಯೂನಿಯನ್ನ ಒಕ್ಕೂಟ ಆಗಿತ್ತು. ಇದರ ಬಾರ್ಡ್ರು ಕೂಡ ತುಂಬ ವಿಸ್ತಾರವಾಗಿತ್ತು. ಈ ಒಂದೇ ಕಾರಣದಿಂದ ಸೋವಿಯತ್ ಯೂನಿಯನ್ನ ಎಕಾನಮಿ ಲೆವೆಲ್ ತುಂಬ ಚೆನ್ನಾಗಿತ್ತು. ಪ್ಲಸ್ ಅವರು ಒನ್ ಆಫ್ ದಿ ಸೂಪರ್ ಪವರ್ ಕಂಟ್ರಿನೂ ಆಗಿ ಬೆಳೆದು ಬಂದಿದ್ದರು. ಕಾಲ ಕಳೆದಂತೆ ಎಲ್ಲ ವಿಧವಾಗಿಯೂ ಸೂಪರ್ ಪವರ್ ಆಗಿ ಬೆಳೆದು ಬಂದ ಸೋವಿಯತ್ ಯೂನಿಯನ್ನ ಬೀಟ್ ಮಾಡಲೇಬೇಕು ಅಂತ ಅಮೇರಿಕಾ ಮತ್ತು ವೆಸ್ಟರ್ನ್ ಕಂಟ್ರೀಸು ಮುಂದಾಗಿದ್ದರು. ಇದರ ಒಂದು ಭಾಗವಾಗಿ ನ್ಯಾಟೋ ಆರ್ಗನೈಜೇಷನ್ನ ಫಾರ್ಮ್ ಆಗಿತ್ತು. ನ್ಯಾಟೋ ಅಂದರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ಅಂತ. ಇದನ್ನು ಫಾರ್ಮ್ ಮಾಡಿದಾಗ ಇದರಲ್ಲಿ ಅಮೇರಿಕಾ ಮತ್ತು ಯುರೋಪ್ನ ಕೆಲ ದೇಶಗಳಿದ್ವು. ಇದನ್ನು ಕ್ರಿಯೇಟ್ ಮಾಡೋದಕ್ಕೂ ಮುಖ್ಯ ಕಾರಣ ಏನಂದರೆ ತಮ್ಮ ತಮ್ಮ ದೇಶಗಳನ್ನು ಭದ್ರಗೊಳಿಸಲಿಕ್ಕೆ ಮತ್ತು ಸೋವಿಯತ್ ಯೂನಿಯನ್ನಿಂದ ತಮ್ಮನ್ನು ತಾವೇ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಇದನ್ನು ಫಾರ್ಮ್ ಮಾಡಿದರು. ಸೋವಿಯತ್ ಯೂನಿಯನ್ನು ಆಲ್ರೆಡಿ ತುಂಬ ಬಲಿಷ್ಠವಾಗಿದ್ದರಿಂದ ಸಿಚುವೇಶನ್ನು ಕೈ ಮೀರಬಾರ್ದು ಅಂತ ನ್ಯಾಟೋ ಫಾರ್ಮ್ ಆಗಿತ್ತು ನಿಜ. ಇಲ್ಲಿ ಅವ್ರದ್ದೇ ಆದ ಕೆಲ ರೂಲ್ಸ್ಗಳಿವೆ. ಎಕ್ಸಾಂಪಲ್, ನ್ಯಾಟೋ ಸದಸ್ಯತ್ವ ಇಲ್ಲದ ದೇಶ ಏನಾದರೂ ಸದಸ್ಯತ್ವ ಇರೋ ಯಾವುದೇ ಒಂದು ದೇಶದ ಮೇಲೆ ಯುದ್ಧಕ್ಕೆ ಬಂದರೆ ಮಿಕ್ಕಿದ್ದ ಸದಸ್ಯತ್ವ ಇರೋ ಎಲ್ಲ 12 ದೇಶಗಳು ಒಗ್ಗಟ್ಟಾಗಿ ಮುಂದೆ ನಿಂತು ರಕ್ಷಣೆ ಮಾಡಬೇಕು ಅನ್ನೋ ಪಾಲಿಸಿನ ನ್ಯಾಟೋದವರು ಮಾಡಿಟ್ಕೊಂಡಿದ್ರು. ನ್ಯಾಟೋ ಕ್ರಿಯೇಟ್ ಆಗೋಕ್ಕೂ ಮುಂಚೆ ಸೋವಿಯತ್ ಯೂನಿಯನ್ನಲ್ಲಿ ಎಲ್ಲ ಚೆನ್ನಾಗಿತ್ತು. ನಂತರ ಸೋವಿಯತ್ ಯೂನಿಯನ್ಗೂ ಫಿಯರ್ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು ಈ ನ್ಯಾಟೋ ಆರ್ಗನೈಜೇಷನ್ನಿಂದ. ಇನ್ನೂ ಕ್ಲಿಯರಾಗಿ ಹೇಳ್ಬೇಕಂದ್ರೆ ಒಬ್ಬ ರಾಜ ತಮ್ಮ ಸಾಮ್ರಾಜ್ಯನ ಚೆನ್ನಾಗಿ ಎಕ್ಸ್ಪೆಂಡ್ ಮಾಡಿಕೊಂಡು ಒಳ್ಳೆ ದರ್ಬಾರ್ನಲ್ಲಿ ಇರಬೇಕಾದ್ರೆ ಆಪೋನೆಂಟ್ ರಾಜ್ಯದವರು ಅವರ ಎಲ್ಲ ಅಕ್ಕಪಕ್ಕ ರಾಜರನ್ನು ಒಗ್ಗಟ್ಟಾಗಿ ಸೇರಿಸಿ ಇನ್ನೂ ದೊಡ್ಡ ಸಾಮ್ರಾಜ್ಯನ ಕಟ್ತಾ ಇದ್ದಾನೆ ಅಂದರೆ ಅದರ ಅರ್ಥ ದೇ ಹ್ಯಾವ್ ಬೀನ್ ಪ್ಲ್ಯಾಂಡ್ ಅಂತ. ಇವಾಗ ಹೇಳಿ ಸೋವಿಯತ್ ಯೂನಿಯನ್ನ ಪರಿಸ್ಥಿತಿ ಕೂಡ ಅದೇ ರೀತಿ ಇತ್ತು. ಸೋವಿಯತ್ ಯೂನಿಯನ್ ಕೂಡ ಸುಮ್ಮನೆ ಕೂತಿರಲಿಲ್ಲ. ಅವರು ಕೂಡ ಒಂದು ಆರ್ಗನೈಜೇಷನ್ನ ಫಾರ್ಮ್ ಮಾಡಿದರು, ದಟ್ ಈಸ್ ವಾರ್ಸಾಫ್ ಆ್ಯಕ್ಟ್ ಅಂತ. ನ್ಯಾಟೋ ರೀತಿಯೇ ವಾರ್ಸಾಫ್ ಆ್ಯಕ್ಟ್ನಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕೂಡ ಕ್ರಿಯೇಟ್ ಮಾಡ್ತಾರೆ. ಬಟ್ ಇಲ್ಲಿ ನ್ಯಾಟೋದಲ್ಲಿ ರೂಲ್ಸು ಕ್ಲಿಯರ್ ಕಟ್ ಆಗಿರುತ್ತೆ. ವಾರ್ಸಾಫ್ ಆ್ಯಕ್ಟ್ನಲ್ಲಿ ರೂಲ್ಸು ಕ್ಲಿಯರ್ ಕಟ್ ಆಗಿರಲ್ಲ. ಅಂದರೆ ಇದರ ಅರ್ಥ ಏನಂದರೆ ವಾರ್ಸಾಫ್ ಆ್ಯಕ್ಟ್ನಲ್ಲಿ ರೂಲ್ಸ್ ಎಲ್ಲ ಸೋವಿಯತ್ ಯೂನಿಯನ್ಗೆ ಪರವಾಗಿರುತ್ತೆ. ಒನ್ ಸೈಡ್ ಮಾನಿಟೈಸ್ಡ್ ಬೆನಿಫಿಟ್ಸ್ ಮಾತ್ರ ಸೋವಿಯತ್ ಯೂನಿಯನ್ ಕಡೆ ಜಾಸ್ತಿ ಇದೆ ಅಂತ. ಮಿಕ್ಕಿದ್ದ ಎಲ್ಲ 15 ದೇಶಗಳಿಗೆ ಲೇಟ್ ಆದರೂ ಆ ಟೈಮ್ನಲ್ಲಿ ಮನದಟ್ಟಾಗುತ್ತೆ. ಈ ಒಂದು ಕನ್ಫ್ಯೂಷನ್ ಸ್ಟೇಟಸ್ಸೇ ಬಂದು 1991ರಲ್ಲಿ ಜೂನ್ ತಿಂಗಳಲ್ಲಿ ವಾರ್ಸಾಫ್ ಆ್ಯಕ್ಟನ್ನು ರದ್ದುಗೊಳಿಸಲಾಗುತ್ತೆ. ಇದು ಸಾಲ್ದಿರ ಅದೇ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಸೋವಿಯತ್ ಯೂನಿಯನ್ನು ಕಂಪ್ಲೀಟಾಗಿ ಕೊಲ್ಯಾಪ್ಸ್ ಆಗುತ್ತೆ. ಅಲ್ಲಿವರೆಗೂ 15 ದೇಶಗಳು ಒಂದಾಗಿದ್ದು ಬಲಿಷ್ಠ ರಾಷ್ಟ್ರವಾಗಿತ್ತು. ಯಾವಾಗ ಡಿವೈಡ್ ಆಗಿ ಬೇರೆ ಬೇರೆ ದೇಶಗಳಾಗಿ ಹೊರ ಬಂದರೋ ಆವಾಗ ಅವರ ಎಕಾನಮಿ ಲೆವೆಲ್ ಕೂಡ ಫಾಲ್ ಆಗೋಕ್ಕೆ ಅದು ಮುಖ್ಯ ಕಾರಣವಾಯಿತು. ಪ್ರಾಬ್ಲಮ್ಮು ಇದು ಮಾತ್ರ ಅಲ್ಲ,
ಸೋವಿಯತ್ ಯೂನಿಯನ್ನ ಒಳಗೆ ಕಾಲಿಡೋದಕ್ಕೂ ಇದಕ್ಕೂ ಮುಂಚೆ ಆಗ್ತಾನೇ ಇರಲಿಲ್ಲ. ಬಟ್ ಡಿವೈಡ್ ಆದಮೇಲೆ ವೆಸ್ಟರ್ನ್ ಕಂಟ್ರೀಸು ಈಸಿಯಾಗಿ ಸೋವಿಯತ್ ಯೂನಿಯನ್ನ ಒಳನುಗ್ಗಲು ಅವಕಾಶ ಸಿಕ್ಕದಂತಾಗುತ್ತೆ. ವಾರ್ಸಾ ಫ್ಯಾಕ್ಟ್ ಆರ್ಗನೈಜೇಷನ್ ಇದ್ದಾಗ ಅದರಲ್ಲಿ ಈಸ್ಟ್ ಜರ್ಮನಿ ಮತ್ತು ಪೋಲ್ಯಾಂಡ್ ಕೂಡ ಇತ್ತು. ಇದರಿಂದ ವೆಸ್ಟರ್ನ್ ಕಂಟ್ರೀಸು ಇವ್ರನ್ನ ದಾಟಿ ಬರೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಬಟ್ ವಾರ್ಸಾ ಫ್ಯಾಕ್ಟ್ ಬ್ಯಾನ್ ಆದಮೇಲೆ ಆ ದಾರಿ ಇನ್ನೂ ಈಸಿ ಆಗಿತ್ತು ಇವ್ರಿಗೆ. ಸೋವಿಯತ್ ಯೂನಿಯನ್ನು ಕೊಲ್ಯಾಪ್ಸ್ ಆದಮೇಲೆ ಪೋಲ್ಯಾಂಡು ನ್ಯಾಟೋದಲ್ಲಿ ಜಾಯ್ನ್ ಆಗಿತ್ತು. ಇವಾಗ ನ್ಯಾಟೋ ಪೋಲ್ಯಾಂಡ್ವರೆಗೂ ಕವರ್ ಮಾಡಿದ್ರು. ಇದನ್ನು ನೋಡಿ ಇನ್ನೂ ಕೆಲ ದೇಶಗಳು ನ್ಯಾಟೋದಲ್ಲಿ ಜಾಯ್ನ್ ಆಗಿದ್ವು. ಈ ಸ್ಟ್ರಾಟರ್ಜಿನ ಇಟ್ಕೊಂಡು ನ್ಯಾಟೋ ಇನ್ನೂ ಚಿಕ್ಕ ಚಿಕ್ಕ ದೇಶಗಳನ್ನು ತನ್ನ ಹತ್ರ ಸೆಳ್ಕೊಂಡಿತ್ತು. ಇದರ ಅರ್ಥ ದೇ ಹ್ಯಾವ್ ಪ್ಲ್ಯಾನ್ಡ್ ಅಗೇನ್ಸ್ಟ್ ರಷ್ಯಾ ಅಂತಲ್ವಾ. ನ್ಯಾಟೋ ಕೊಡೋ ಪ್ರೆಷರ್ನಿಂದ ರಷ್ಯಾ ಅಳ್ಳಾಡಿದ್ದಂತೂ ನಿಜ, ಆದರೆ ಸುಮ್ಮನೆ ಕೂರಿದ್ದಂತೂ ಇಲ್ಲ. ಅರ್ಮೇನಿಯಾ, ಉಜ್ಬೇಕಿಸ್ತಾನ್, ಕಜಕಿಸ್ತಾನ್, ಕೈಜಿಸ್ತಾನ್, ತಜಿಕಿಸ್ತಾನ್ ಇಂಥ ಬಾರ್ಡರ್ನಲ್ಲಿರೋ ಕಂಟ್ರೀಸ್ನೆಲ್ಲ ಸೇರಿಸಿ CSTO ಆರ್ಗನೈಜೇಷನ್ನ ಮಾಡಿತ್ತು ರಷ್ಯಾ. CSTO ಅಂದರೆ ಕಲೆಕ್ಟಿವ್ ಸೆಕ್ಯೂರಿಟಿ ಟ್ರೀಟಿ ಆರ್ಗನೈಜೇಷನ್ ಅಂತ. ರಷ್ಯಾಗೆ ಇದರಿಂದ ಏನು ಲಾಭ ಅಂತೀರಾ? ಈ ಆರ್ಗನೈಜೇಷನ್ನಲ್ಲಿರೋ ಕಂಟ್ರೀಸನ್ನು ದಾಟಿ ರಷ್ಯಾದೊಳಗೆ ಬರೋದು ಸಾಧ್ಯವಾಗದ ಮಾತು. ನ್ಯಾಟೋ ಏನೋ ಅವ್ರಿಗೆ ಬೇಕಾಗಿರೋ ಕಂಟ್ರೀಸನ್ನು ಕವರ್ ಮಾಡಿದ್ರು. ರಷ್ಯಾ ಕೂಡ ಅವ್ರಿಗೆ ಚೆಕ್ಮೇಟ್ ಕೊಡೋದಕ್ಕೆ ಅಂತಲೇ ಯಾವ್ಯಾವ ಕಂಟ್ರೀಸಿಂದ ಬೇಕೋ ಅವರಿಂದ ಎಲ್ಲ ಸಹಾಯನ ತಗೊಂಡು CSTOನೋ ಫಾರ್ಮ್ ಮಾಡಿತ್ತು. ಬಟ್ ಇಲ್ಲಿ ಮ್ಯಾಟ್ರ್ ಏನಂದರೆ ನ್ಯಾಟೋಗೂ ಸೇರ್ದಿರ CSTOಗೂ ಸೇರ್ದಿರ ತುಂಬ ವರ್ಷಗಳ ಕಾಲ ನ್ಯೂಟ್ರಲ್ಲಾಗಿ ಇದ್ದಿದ್ದು ಅಂದರೆ ಇವತ್ತು ಇಷ್ಟರ ಮಟ್ಟಿಗೆ ಚರ್ಚೆಗೆ ಕಾರಣ ಆಗ್ತಿರೋ ಉಕ್ರೇನ್ ಅನ್ನೋ ದೇಶ. ಸೊ ಈ ಒಂದೇ ರೀಸನ್ನಿಂದ ರಷ್ಯಾಗೂ ನ್ಯಾಟೋಗೂ ಉಕ್ರೇನ್ ಮೇಲೆ ಕಣ್ಣು ಬಿದ್ದಿತ್ತು. ಈ ರೀತಿ ಕಣ್ಣು ಬೀಳೋಕ್ಕೆ ಇನ್ನೊಂದು ಬಲವಾದ ರೀಸನ್ನೂ ಇದೆ. ಉಕ್ರೇನ್ ಲೊಕೇಟ್ ಆಗಿರೋ ಜಾಗ ಅಂಥದ್ದು. ಅದು ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಈ ಲೊಕೇಶನ್ ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂದರೆ ಉಕ್ರೇನ್ಗೆ ಈಸ್ಟ್ ಸೈಡ್ ನೋಡಿದ್ರೆ ನ್ಯಾಟೋಗೆ ಸೇರಿದ್ದಂಥ ಪೋಲ್ಯಾಂಡ್ ಇದೆ. ಅದೇ ನಾರ್ತ್ ಸೈಡ್ ಫೇಸಲ್ಲಿ ರಷ್ಯಾದ CSTO ಇದೆ. ಸೊ ಸಪೋಸ್ ಉಕ್ರೇನ್ ನ್ಯಾಟೋದಲ್ಲಿ ಜಾಯ್ನ್ ಆದರೆ ಪೋಲ್ಯಾಂಡ್ ಮೂಲಕ ಬರೋದು ತುಂಬ ಸಿಂಪಲ್ ಆಗುತ್ತೆ. ಪೋಲ್ಯಾಂಡು ಉಕ್ರೇನು ಎರಡೂ ದೇಶಗಳು ನ್ಯಾಟೋಗೆ ಸೇರಿದ್ರೆ ಆಗ ಉಕ್ರೇನ್ನ ಬಾರ್ಡ್ರು ರಷ್ಯಾಗೆ ಕನೆಕ್ಟಿವಿಟಿಯಾಗಿ 2300 ಕಿಲೋಮೀಟರ್ನಷ್ಟು ಉದ್ದವಾಗಿ ವಿಸ್ತೀರ್ಣವಾಗಿರುತ್ತೆ. ಇಷ್ಟು ದೊಡ್ಡ ಬಾರ್ಡ್ರಲ್ಲಿ ನ್ಯಾಟೋ ಸ್ಕ್ವಾಡ್ ಏನಾದರೂ ಆರ್ಮಿನ ಡೆಪ್ಲಾಯ್ ಮಾಡಿದ್ರೆ ರಷ್ಯಾ ಅವರನ್ನು ಡಿಫೆಂಡ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತ ರಷ್ಯಾಗೆ ಗೊತ್ತಿರೋ ವಿಷಯನೇ. ಇದು ಮಾತ್ರ ಪ್ರಾಬ್ಲಮ್ ಅಲ್ಲ. ಸಪೋಸ್ ನ್ಯಾಟೋಗೆ ಉಕ್ರೇನ್ ಸೇರಿದ್ದೇ ಆದರೆ ಇಲ್ಲಿ ಪೋಲ್ಯಾಂಡು, ಉಕ್ರೇನು, ಲಿಥುನಿಯಾ ಈ 3 ದೇಶಗಳಲ್ಲಿ ನ್ಯಾಟೋ ಕವರ್ನ ಮಾಡಿದ್ರೆ ರಷ್ಯಾ ಬಾರ್ಡರ್ ಆಗಿರೋ ಬೆಲಾರಸ್ಗೆ ಸೆಕ್ಯೂರಿಟಿ ತುಂಬ ವೀಕ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಇಂತಹ ಪ್ರಾಬ್ಲಮ್ಗಳು ಫ್ಯೂಚರಲ್ಲಿ ಬರಬಾರ್ದು ಅಂತ ಭಯಂಕರವಾಗಿ ರಷ್ಯಾ ಎಕ್ಸಿಸ್ಟ್ ಮಾಡಿ ಉಕ್ರೇನನ್ನು ತನ್ನ ಕೈವಶ ಮಾಡಲೇಬೇಕು ಅಂತ ಅಟಕ್ ಬಿದ್ದಿರೋದು. ರಷ್ಯಾ ಅಂದ್ಕೊಂಡಿರೋ ಥರ ಉಕ್ರೇನನ್ನು ಕೈವಶ ಮಾಡಿಕೊಂಡಿದ್ದೇ ಆದರೆ ಇಲ್ಲಿ ವೆಸ್ಟರ್ನ್ ಕಂಟ್ರೀಸು ರಷ್ಯಾದ ಒಳಗೆ ನುಗ್ಗಬೇಕಂದ್ರೆ ಪೋಲ್ಯಾಂಡ್ ಮಾತ್ರನೇ ಎಂಟ್ರಿ ಪಾಯಿಂಟು. ಅವರನ್ನು ಡಿಫೆಂಡ್ ಮಾಡೋಕ್ಕೆ ಬೆಲಾರಸ್ಸು ಮತ್ತು ಉಕ್ರೇನ್ನ ಬಾರ್ಡರ್ ಸೆಕ್ಯೂರಿಟಿ ರಷ್ಯಾಗೆ ತುಂಬ ಸ್ಟ್ರಾಂಗ್ ಆಗಿರೋಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ಇಲ್ಲಿ ರಷ್ಯಾ ಸ್ಟ್ರಾಂಗ್ ಆಗೋಕ್ಕೆ ಇನ್ನೊಂದು ರೀಸನ್ ಕೂಡ ಇದೆ. ಪೋಲ್ಯಾಂಡ್ ಏನೋ ನ್ಯಾಟೋದಲ್ಲಿ ಇದ್ರೂ ಪೋಲ್ಯಾಂಡ್ನ ಮೇಲ್ಭಾಗ ಇದೆಯಲ್ಲ, ಕಲಿನಿನ್ ಗ್ರ್ಯಾಂಡ್ ಅನ್ನೋ ಜಾಗ ಇದೆಯಲ್ಲ, ಆ ಜಾಗ ರಷ್ಯಾದ ಕಂಟ್ರೋಲ್ನಲ್ಲಿ ಇರೋದ್ರಿಂದ ಉಕ್ರೇನನ್ನ ಕ್ಯಾಪ್ಚರ್ ಮಾಡಿದ್ದೇ ಆದರೆ ನ್ಯಾಟೋ ರಷ್ಯಾನ ಬೀಟ್ ಮಾಡೋದು ಸಾಧ್ಯವಾಗದ ಮಾತು. ಕಾರ್ಪಥಿಯನ್ ಮೌಂಟೇನ್ ಕೂಡ ರಷ್ಯಾಗೆ ಅನುಕೂಲವಾಗಿರೋದ್ರಿಂದ ಒಂದು ವೇಳೆ ಉಕ್ರೇನ್ ರಷ್ಯಾದ ಕೈವಶ ಆದರೆ ಈ ಮೌಂಟೇನನ್ನು ದಾಟಿ ರಷ್ಯಾನ ಡಿಫೆಂಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ರಷ್ಯಾ ಅಂದ್ಕೊಂಡಿರೋ ರೀತಿ ಏನಾದರೂ ಅವರು ಸಕ್ಸಸ್ ಆದರೆ
ವ್ಲಾಡಿಮಿರ್ ಪುಟಿನ್ ಕಳೆದು ಹೋದ ಸೋವಿಯತ್ ಯೂನಿಯನ್ನ ಗತ ವೈಭವವನ್ನು ಮತ್ತೆ ಸ್ಥಾಪಿಸಬಹುದಂತಾಗುತ್ತೆ. ಪ್ರೆಸೆಂಟ್ ನಡೀತಿರೋ ಯುದ್ಧಕ್ಕೆ ಈ ಒಂದು ಜಾಗ್ರಫಿಕಲ್ ರೀಸನ್ ಮಾತ್ರ ಇದೆ ಅಂತ ಎಲ್ಲರೂ ತಿಳಿದಿದ್ದಾರೆ. ಬಟ್ ಇದರಿಂದ ಇನ್ನೂ ಒಂದು ರೀಸನ್ ಇದೆ. ಅದು ಆಯಿಲ್ ಆ್ಯಂಡ್ ಗ್ಯಾಸ್ ರಿಸೋರ್ಸಸ್ ಮಾಫಿಯಾ, ಲೀಗಲ್ ಗೌರ್ಮೆಂಟ್ ಮಾಫಿಯಾ. ಪ್ರಪಂಚದಲ್ಲಿನೇ ಅತಿ ಹೆಚ್ಚು ಆಯಿಲ್ ರಿಸೋರ್ಸಸ್ ಇರೋ ದೇಶ ಅಂದರೆ ಅದು ಅರಬ್ ಕಂಟ್ರೀಸ್ ಅಂತ ಎಲ್ರಿಗೂ ಗೊತ್ತು. ಆದರೆ ಸೆಕೆಂಡ್ ಹೈಯೆಸ್ಟ್ ಆಯಿಲ್ ರಿಸೋರ್ಸಸ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಂಟ್ರಿ ಅಂದರೆ ಅದು ರಷ್ಯಾ ಅಂತ ತುಂಬ ಜನಕ್ಕೆ ಇದು ಹಿಡನ್ ಸೀಕ್ರೆಟ್ ಆಗೇ ಉಳಿದಿದೆ. ವೆಸ್ಟರ್ನ್ ಕಂಟ್ರೀಸ್ಗೆಲ್ಲ ಹತ್ರ 35% ಆಫ್ ಗ್ಯಾಸನ್ನು ಸಪ್ಲೈ ಬಂದು ರಷ್ಯಾದಿಂದ ನಡೀತಾ ಇದೆ. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ವರ್ಲ್ಡ್ಸ್ 4th ಎಕಾನಮಿಕ್ ಕಂಟ್ರಿ ಆದಂಥ ಜರ್ಮನಿಗೆ 50% ಆಫ್ ಗ್ಯಾಸನ್ನು ಸಪ್ಲೈ ಮಾಡ್ತಾ ಬಂದಿದೆ ರಷ್ಯಾ ಕಂಟ್ರಿಯಿಂದ. ಪೈಪ್ಲೈನ್ ಮೂಲಕನೇ ಈ ಎಲ್ಲ ದೇಶಗಳಿಗೆ ರಷ್ಯಾ ಗ್ಯಾಸನ್ನು ಸಪ್ಲೈ ಮಾಡ್ತಾ ಇದೆ. ಅದು ಪುರಾತನ ಕಾಲದಿಂದ, ಅದೇ ಸೋವಿಯತ್ ಯೂನಿಯನ್ ಒಕ್ಕೂಟ ಇತ್ತಲ್ಲ ಅವಾಗ್ಲಿಂದನೂ ಮಾಡ್ತಾ ಬಂದಿದೆ. ಒರಿಜಿನಲ್ ಪ್ರಾಬ್ಲಮ್ ಕ್ರಿಯೇಟ್ ಆಗಿದ್ದೇ ಇಲ್ಲಿಂದ. ಸೋವಿಯತ್ ಯೂನಿಯನ್ ಇದ್ದಾಗ ಏನೂ ಪ್ರಾಬ್ಲಮ್ ಇರಲಿಲ್ಲ, ಅದ್ರ ಪಾಡ್ಗೆ ಅದು ಎಲ್ಲ ಚೆನ್ನಾಗಿ ನಡೀತಾ ಇತ್ತು. 1991ರಲ್ಲಿ ಡಿವೈಡ್ ಆದಮೇಲೆ ಉಕ್ರೇನ್ ಕೂಡ ಅಲ್ಲಿಂದ ಡಿವೈಡ್ ಆಗಿ ಇಂಡಿಪೆಂಡೆಂಟ್ ಆಗಿತ್ತು. ಗ್ಯಾಸ್ ಪೈಪ್ಲೈನ್ಗೂ ಉಕ್ರೇನ್ ಡಿವೈಡ್ ಆಗೋದಕ್ಕೂ ಏನು ಸಂಬಂಧ ಅಂತ ಕೇಳ್ತೀರಾ? ವೆಸ್ಟರ್ನ್ ಕಂಟ್ರೀಸ್ಗೆಲ್ಲ ಸಪ್ಲೈ ಮಾಡೋ ಎಲ್ಲ ಪೈಪ್ಲೈನ್ ಕೂಡ ಉಕ್ರೇನ್ ದೇಶದಿಂದನೇ ಪಾಸ್ ಆಗಬೇಕಾಗಿತ್ತು. ಉಕ್ರೇನ್ ಗೌರ್ಮೆಂಟು ಹೊಸ ಕಾನೂನನ್ನು ಜಾರಿಗೆ ತಂದಿದ್ರು. ರಷ್ಯಾ ತನ್ನ ದೇಶದೊಳಗೆ ಪೈಪ್ಲೈನ್ ಹೋಗೋದ್ರಿಂದ ಟ್ಯಾಕ್ಸನ್ನು ಕಟ್ಟಲೇಬೇಕು ಅಂತ ಡಿಮ್ಯಾಂಡ್ ಮಾಡೋಕ್ಕೆ ಶುರು ಮಾಡಿದರು. ಎಕನಾಮಿಕ್ ವೈಸು ಈ ಒಂದು ಟ್ಯಾಕ್ಸು ರಷ್ಯಾಗೆ ತುಂಬ ಎಫೆಕ್ಟ್ ಆಗೋಕ್ಕೆ ಶುರುವಾಗಿತ್ತು. ಆದರೆ ರಷ್ಯಾ ಸುಮ್ಮನೆ ಕೂರೋ ಜಾಯಮಾನ ಅಲ್ವಲ್ಲ. 2005ರಲ್ಲಿ ಆಲ್ಟರ್ನೇಟ್ ಸೋರ್ಸಸ್ನ ದಾರಿ ಮಾಡಲೇಬೇಕು ಅಂತ ರಷ್ಯಾ ತೀರ್ಮಾನಕ್ಕೆ ಬಂತು. ಹೊಸ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಿತ್ತು. ಪೈಪ್ಲೈನು ಉಕ್ರೇನ್ ಒಳಗೆ ಹೋಗದಿರ ಬೇರೆ ದಾರಿನಲ್ಲಿ ಸ್ಟಾರ್ಟ್ ಆಗಿ ವೆಸ್ಟರ್ನ್ ಕಂಟ್ರೀಸ್ಗೆ ಸೇರೋ ಆಗಿತ್ತು. ಆ ಪ್ರಾಜೆಕ್ಟು 2022ಕ್ಕೆ ಹತ್ರ 90% ಮುಗಿದಿದ್ದು 2024ರಲ್ಲಿ ರಷ್ಯಾ ಉಕ್ರೇನ್ಗೆ ಟ್ಯಾಕ್ಸನ್ನೇ ಕಟ್ದಿರ ಟಕ್ಕರ್ ಕೊಡೋದು ಗ್ಯಾರಂಟಿ. 2005ರಲ್ಲಿ ರಷ್ಯಾ ಉಕ್ರೇನ್ಗೆ ಟಕ್ಕರ್ ಕೊಡಲೇಬೇಕು ಅಂತ ಬೆಲಾರಸ್ ಮೂಲಕ ಮಿಲಿಯನ್ಸ್ ಆಫ್ ರುಪೀಸ್ ಇನ್ವೆಸ್ಟ್ಮೆಂಟನ್ನು ಮಾಡಿ ಪೈಪ್ಲೈನನ್ನು ಸ್ಟಾರ್ಟ್ ಮಾಡಿದ್ರೆ ಇನ್ನೊಂದು ಟ್ವಿಸ್ಟು ರಷ್ಯಾಗೆ ಕಾದಿತ್ತು. ಉಕ್ರೇನ್ ಕಂಟ್ರಿನಲ್ಲಿನೂ ಗ್ಯಾಸ್ ರಿಸೋರ್ಸಸ್ ಇರೋದಾಗಿ ಬಹಿರಂಗಪಡಿಸಿತ್ತು. ಗ್ಯಾಸ್ ರಿಸೋರ್ಸಸ್ಸು ಉಕ್ರೇನ್ನಲ್ಲಿ ಇದ್ದರೆ ರಷ್ಯಾಗೆ ಏನು ಪ್ರಾಬ್ಲಮ್ಮು ಅಂತ ಕೇಳ್ತೀರಾ? ಇಲ್ಲೇ ಇರೋದು ಟ್ವಿಸ್ಟು. ಒನ್ಸ್ ಉಕ್ರೇನ್ನಲ್ಲಿರೋ ಗ್ಯಾಸ್ ರಿಸೋರ್ಸಸ್ಸನ್ನು ರೀಫೈಂಡ್ ಮಾಡಿ ಅವರೂ ಎಕ್ಸ್ಪೋರ್ಟ್ ಮಾಡೋಕ್ಕೆ ಶುರು ಮಾಡಿದ್ರೆ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಅದ್ರ ಮೇಲೇ ಡಿಪೆಂಡ್ ಆಗಿರೋ ರಷ್ಯಾ ಅವರ ಎಕಾನಮಿ ಫಾಲ್ ಆಗೋದು ಗ್ಯಾರಂಟಿ ಅಲ್ವಾ? ಇದೆಲ್ಲ ಗೊತ್ತಾಗಿ ವ್ಲಾಡಿಮಿರ್ ಪುಟಿನ್ ಸುಮ್ಮನೆ ಇರ್ತಾರೆ ಅಂದ್ಕೊಂಡ್ರ? ಉಕ್ರೇನ್ನಿಂದ ವೆಸ್ಟರ್ನ್ ಕಂಟ್ರೀಸ್ಗೆಲ್ಲ ಗ್ಯಾಸ್ ಎಕ್ಸ್ಪೋರ್ಟ್ ಆದರೆ ಅದು ರಷ್ಯಾಗಿಂತ ಚೀಪರ್ ರೇಟ್ನಲ್ಲಿ ಎಕ್ಸ್ಪೋರ್ಟ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಬಿಕಾಸ್ ಅವ್ರಿಗೆ ಪೈಪ್ಲೈನ್ ರೂಟ್ ವೇ ಕಡಿಮೆ ಇರುತ್ತೆ. ಕಾಸ್ಟ್ ಕಡಿಮೆ ಬೀಳುತ್ತೆ. ಗ್ಯಾಸ್ ರಿಸೋರ್ಸಸ್ನಲ್ಲಿ ರೇಟೇ ಬಂದು ಅಲ್ಟಿಮೇಟು. ಇಲ್ಲಿ ರಷ್ಯಾನ ಇಲ್ಲ ಉಕ್ರೇನ ಅಂತ ಬರಲ್ಲ. ಪ್ರಿಫರೆನ್ಸ್ ಬಂದು ವೆಸ್ಟರ್ನ್ ಕಂಟ್ರೀಸ್ನವರು ಯಾರು ರೇಟನ್ನು ಕಡಿಮೆ ಕೊಡ್ತಾರೆ ಅದನ್ನು ಮಾತ್ರ ನೋಡ್ತಾರೆ. ಅಲ್ಟಿಮೇಟ್ಲಿ ರಷ್ಯಾ ಎಕಾನಮಿ ಬಂದು ಡಿಪೆಂಡ್ ಆಗಿರೋದೇ ಈ ಗ್ಯಾಸ್ ಎಕ್ಸ್ಪೋರ್ಟ್ ಬಿಸ್ನೆಸ್ನಿಂದ. ಇಲ್ಲಿ ಬರೋ ರೆವಿನ್ಯೂನ ಇಟ್ಕೊಂಡು ರಷ್ಯಾ ತನ್ನ ಮಿಲಿಟ್ರಿ ಬೇಸನ್ನು ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ಮೆಂಟ್ಗೆ ಅಂತ ಯೂಸ್ ಮಾಡ್ತಿದ್ರು. ವಿಕ್ಟರ್ ಯಾನ್ಕೋವಿಚ್ ಅನ್ನೋ ಪ್ರೆಸಿಡೆಂಟು, ಉಕ್ರೇನ್ ಪ್ರೆಸಿಡೆಂಟು, ಈತ ರಷ್ಯಾದ ಪರವಾಗಿದ್ದ. ವೆಸ್ಟರ್ನ್ ಕಂಟ್ರೀಸನ್ನು ತನ್ನ ದೇಶದಲ್ಲಿ ಉಕ್ರೇನ್ನಲ್ಲಿ ಯಾವ ಬಿಸ್ನೆಸ್ ಮಾಡೋಕ್ಕೂ ಆತ ಎನ್ಕರೇಜ್ ಮಾಡ್ತಾ ಇರಲಿಲ್ಲ.
ಉಕ್ರೇನ್ ಪ್ರಜೆಗಳಿಗೆ ಕ್ಲಿಯರ್ ಆಗಿ ಗೊತ್ತಾಗಿತ್ತು ಇಲ್ಲಿ ಈ ಪ್ರೆಸಿಡೆಂಟು ರಷ್ಯಾಗೆ ಸೇಲ್ ಆಗಿದ್ದಾನೆ ಅಂತ. ಈತ ಮತ್ತೆ ಗೆದ್ದರೆ ಉಕ್ರೇನ್ ಗ್ರೋತ್ ಆಗಲ್ಲ ಅಂತ ತಿಳಿದು ಆತನನ್ನು ಎಲೆಕ್ಷನ್ನಲ್ಲಿ ಸೋಲಿಸಿದ್ರು. ಆಗ ವಿಕ್ಟರ್ ಯಾನ್ಕೋವಿಚ್ ಏನೂ ಮಾಡೋಕ್ಕಾಗದಿರ ರಷ್ಯಾಗೆ ಪಲಾಯನ ಮಾಡಿದ್ದ. ಈ ಬೆಳವಣಿಗೆ ನಂತರ ರಷ್ಯಾ ಲೈಟಾಗಿ ಅಲರ್ಟ್ ಆಗಿತ್ತು. ಜನರು ಬುದ್ಧಿವಂತರಾಗಿದ್ದಾರೆ ಅಂತ ತಿಳಿದು ಇದಕ್ಕೂ ಮೇಲೆ ಜನರು ನಾವು ಸೆಲೆಕ್ಟ್ ಮಾಡಿದ ವ್ಯಕ್ತಿಗೆ ವೋಟ್ ಹಾಕೋದು ಗ್ಯಾರಂಟಿ ಇಲ್ಲ ಅಂತ ತಿಳಿದು ರಷ್ಯಾ ಒಂದು ಮಾಸ್ಟರ್ ಸ್ಟ್ರೋಕನ್ನೇ ರೆಡಿ ಮಾಡಿತ್ತು. ಉಕ್ರೇನ್ನ ಸೌತ್ ಫೇಸ್ನಲ್ಲಿರೋ ಕ್ರಿಮಿಯಾ ಅನ್ನೋ ಜಾಗನ ಕ್ಯಾಪ್ಚರ್ ಮಾಡಿದರು. ರಷ್ಯಾ ಸಂಬಂಧನೇ ಇಲ್ದಿರೋ ಕ್ರಿಮಿಯಾ ಅನ್ನೋ ಜಾಗನ ಕ್ಯಾಪ್ಚರ್ ಯಾಕೆ ಮಾಡಿದ್ರು ಅಂತ ಡೌಟ್ ಬರ್ಬೋದಲ್ವಾ. ಇಲ್ಲಿ ಯಾರು ಇಂಟೆಲಿಜೆಂಟು ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಉಕ್ರೇನ್ನಲ್ಲಿ ಗ್ಯಾಸ್ ರಿಸೋರ್ಸಸ್ ಇರೋದು ರಷ್ಯಾಗೆ ಲೇಟಾಗಿ ಗೊತ್ತಾದ್ರೂ ಕರೆಕ್ಟಾಗಿ ಮೆಜಾರಿಟಿ ಗ್ಯಾಸ್ ರಿಸೋರ್ಸಸ್ ಇರೋ ಜಾಗ ಅಂದರೆ 80% ಆಫ್ ದಿ ಗ್ಯಾಸ್ ರಿಸೋರ್ಸಸ್ ಇರೋ ಜಾಗನ ಕ್ರಿಮಿಯಾನ ಕರೆಕ್ಟಾಗಿ ರಷ್ಯಾ ಕ್ಯಾಪ್ಚರ್ ಮಾಡಿದರು, ತನ್ನ ಕೈವಶ ಮಾಡಿಟ್ಕೊಂಡಿದ್ರು. ಇನ್ನು ಬಾಕಿ ಇರೋ 20% ಗ್ಯಾಸ್ ರಿಸೋರ್ಸಸ್ ಜಾಗನ ಉಕ್ರೇನ್ನಲ್ಲಿ ಫಾರಿನ್ ಇನ್ವೆಸ್ಟರ್ಸನ್ನು ಕೂಡ ಬ್ಲಾಕ್ ಮಾಡಿ ಇಟ್ಟಿದ್ರು. ಉಕ್ರೇನ್ನಲ್ಲಿ ಜನರು ಏನೇ ಬುದ್ಧಿವಂತಿಕೆಯಿಂದ ಬೇರೆ ಗೌರ್ಮೆಂಟನ್ನ ತಂದು ಕೂರಿಸಿದ್ರು ಅಲ್ಲಿ ರಷ್ಯಾದ ಸಪೋರ್ಟ್ ಇಲ್ದಿರ ಗ್ಯಾಸ್ ರಿಸೋರ್ಸಸ್ನ ರಿಫೈಂಡ್ ಮಾಡಲಿಕ್ಕೆ ಸಾಧ್ಯ ಇಲ್ದಿರೋ ಥರ ರಷ್ಯಾ ತನ್ನ ಮೂಮೆಂಟನ್ನು ಮಾಡಿ ಇಟ್ಕೊಂಡಿದ್ರು. ಈ ಎಲ್ಲ ರೀಸನ್ನಿಂದ ಉಕ್ರೇನ್ ಗೌರ್ಮೆಂಟು ಬೇಸತ್ತು ಹೋಗಿತ್ತು. ಈ ಕಡೆ ನ್ಯಾಚುರಲ್ ಗ್ಯಾಸ್ ಇದ್ರೂ ಅದನ್ನು ಇಂಪೋರ್ಟ್ ಮಾಡೋಕ್ಕಾಗ್ತಾ ಇಲ್ಲ. ದಿನೇ ದಿನೇ ಉಕ್ರೇನ್ನ ಎಕಾನಮಿ ಲೆವೆಲ್ ಬೇರೆ ಕೆಳಗೆ ಹೋಗ್ತಾ ಇದೆ. ಇದಕ್ಕೆಲ್ಲ ಫುಲ್ ಸ್ಟಾಪ್ ಇಡಲೇಬೇಕಂತ ಉಕ್ರೇನ್ ಗೌರ್ಮೆಂಟು ಡಿಸೈಡ್ ಮಾಡಿತ್ತು. ರಷ್ಯಾ ಕ್ರಿಮಿಯಾನ ಕ್ಯಾಪ್ಚರ್ ಮಾಡಿದ್ರೆ ಉಕ್ರೇನ್ ಬಂದು ಕ್ರಿಮಿಯಾಗೆ ಕನೆಕ್ಟ್ ಆಗೋ ಡಿನಿಪರ್ ರಿವರನ್ನ ಕನೆಕ್ಷನ್ನೇ ಬ್ಲಾಕ್ ಮಾಡಿದರು. ಕ್ರಿಮಿಯಾಗೆ ಇರೋ ಒಂದೇ ಒಂದು ವಾಟರ್ ಸೋರ್ಸಸ್ ಅಂದರೆ ಡಿನಿಪರ್ ರಿವರ್ ಮಾತ್ರನೇ. ಅಲ್ಲಿ ಕನೆಕ್ಷನನ್ನು ಬ್ಲಾಕ್ ಮಾಡಿದ್ರೆ ಕುಡಿಯೋಕೆ ನೀರು ಇಲ್ಲದೆ ಅಲ್ಲಿಂದ ಎಲ್ಲರೂ ಜಾಗ ಖಾಲಿ ಮಾಡ್ತಾರೆ. ರಷ್ಯಾ ಆರ್ಮಿ ಕೂಡ ನೀರಿಲ್ಲದ ಜಾಗದಲ್ಲಿ ಏನು ಮಾಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಉಕ್ರೇನು ಈ ಪ್ಲ್ಯಾನನ್ನು ಮಾಡಿತ್ತು. 2020 ಪ್ರಕಾರ ಕ್ರಿಮಿಯಾದಲ್ಲಿ ಬರೀ 7% ಜನರು ಮಾತ್ರ ಇದ್ದಾರೆ ಅಂತ ಗೊತ್ತಾಗಿದೆ. ಬಂಜರ ಭೂಮಿಯಾಗಿ ಏನೇ ಜನ ಅಲ್ಲಿಂದ ಜಾಗ ಖಾಲಿ ಮಾಡಿದ್ರು ರಷ್ಯಾ ಮಾತ್ರ ಜಾಗನೇ ಖಾಲಿ ಮಾಡಲಿಲ್ಲ. 4 ಬಿಲಿಯನಷ್ಟು ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿ ದೊಡ್ಡ ದೊಡ್ಡ ಕೆನಲನ್ನು ರೆಡಿ ಮಾಡಿ ನೀರನ್ನು ಪೂರೈಸೋ ಕೆಲಸನ ಮಾಡ್ಕೊಂಡು ಬಂದಿದ್ದಾರೆ. ರಷ್ಯಾ ಬರೀ ಕುಡಿಯೋ ನೀರಿಗೋಸ್ಕರ ಅಷ್ಟು ದುಡ್ಡನ್ನು ಖರ್ಚು ಮಾಡಿದ್ರೂ ಅಲ್ಲಿನ ಜನರಿಗೆ ಸಹಾಯ ಆಗಿ ನಿಂತಿದ್ದಲ್ದಿರ ಜಾಗನ ಮಾತ್ರ ಇವತ್ತಿನವರೆಗೂ ಖಾಲಿ ಮಾಡಲಿಲ್ಲ. ಗ್ಯಾಸ್ ರಿಸೋರ್ಸಸ್ ಇರೋ ಕ್ರಿಮಿಯಾ ಜಾಗದಲ್ಲಿ ಅವರು ಜಾಗ ಖಾಲಿ ಮಾಡ್ದಿರ ಅಲ್ಲೇ ಇದ್ದಾರೆ. ಸೊ ಉಕ್ರೇನ್ ಕೊನೆವರೆಗೂ ಏನೇ ಮಾಡಿದ್ರೂ ಕ್ರಿಮಿಯಾನ ಕೈವಶ ಮಾಡೋಕ್ಕಾಗ್ದಿರ ಮತ್ತು ಅವ್ರ ಹತ್ರ ಇರೋ ಗ್ಯಾಸ್ ರಿಸೋರ್ಸಸ್ನ ರೀಫೈಂಡ್ ಮಾಡೋಕ್ಕಾಗ್ದಿರ ಹರಸಾಹಸನೇ ಮಾಡ್ತಾ ಇದ್ದಾರೆ. ಬಟ್ ರಿಸಲ್ಟ್ ಮಾತ್ರ ಇವತ್ತಿನವರೆಗೂ ನಿಲ್ಲಂತಲೇ ಹೇಳ್ಬೋದು. ಈ ಎಲ್ಲ ಕಾರಣಗಳಿಂದ ಉಕ್ರೇನ್ ಬೇಸತ್ತು ಬೇರೆ ದಾರಿನೇ ಇಲ್ದಿರ ನ್ಯಾಟೋಗೆ ಜಾಯಿನ್ ಏನಾದರೂ ಆದರೆ ಕ್ರಿಮಿಯಾನ ನ್ಯಾಟೋ ಮೂಲಕ ವಾಪಸ್ ಪಡಿಬೋದು ಮತ್ತು ತಾವು ಗ್ಯಾಸ್ ರಿಸೋರ್ಸಸ್ನ ಆಧಿಪತ್ಯ ಪಡೆದು ರಷ್ಯಾನ ಹಿಮ್ಮೆಟ್ಟಿಸ್ಬೋದು ಅಂತ ಡಿಸೈಡ್ ಮಾಡಿದರು. ಉಕ್ರೇನ್ಗೆ ನ್ಯಾಟೋದಲ್ಲಿ ಜಾಯಿನ್ ಆಗೋದು ಒಂದೇ ದಾರಿ ಅಂತ ತಿಳಿದ ಮೇಲೆ ರಷ್ಯಾ ಇಷ್ಟೆಲ್ಲ ಕಷ್ಟ ಬಿದ್ದು ಉಕ್ರೇನು ಈಸಿಯಾಗಿ ನ್ಯಾಟೋದಲ್ಲಿ ಹೋಗಿ ಜಾಯಿನ್ ಆಗೋಣ ಅಂತ ಟ್ರೈ ಮಾಡಿದ್ರಲ್ಲ, ಇದೇ ಒನ್ ಆಫ್ ದಿ ಮೇಯ್ನ್ ರೀಸನ್ ಆಗಿತ್ತು ರಷ್ಯಾಗೆ ಉಕ್ರೇನ್ ಮೇಲೆ ಡೈರೆಕ್ಟಾಗಿ ವಾರನ್ನು ಡಿಕ್ಲೇರ್ ಮಾಡೋಕ್ಕೆ. ಇದರಿಂದ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ರಷ್ಯಾ ಉಕ್ರೇನ್ ಮೇಲೆ ದಾಳಿ ಮಾಡೋಕ್ಕೆ 3 ಇಂಪಾರ್ಟೆಂಟ್ ರೀಸನ್ ಇದೆ ಅಂತ.
ಮೊದಲನೇದು ಜಾಗ್ರಫಿಕಲ್ ಸೆಕ್ಯೂರಿಟಿ. ಅದು ತನ್ನ ಜಾಗ ಕಾಪಾಡೋದಕ್ಕೆ, ಅದು ನ್ಯಾಟೋದಿಂದ ಕಾಪಾಡೋದಕ್ಕೆ ರಷ್ಯಾ ಇಷ್ಟೆಲ್ಲ ಕಷ್ಟ ಬೀಳ್ತಾ ಇದೆ. ಇನ್ನು ಎರಡನೇದು ಆಯಿಲ್ ಆ್ಯಂಡ್ ಗ್ಯಾಸ್ ಸೂಪರ್ಮೆಸಿ. ರಷ್ಯಾಗೆ ಇರೋ ಮೇಯ್ನ್ ಸೋರ್ಸಸ್ಸೇ ಇದೆ. ಇದನ್ನು ಕಂಪ್ಲೀಟಾಗಿ ಬಿಟ್ಟರೆ ರಷ್ಯಾ ದಿವಾಳಿ ಆಗೋದು ಪಕ್ಕ. ಹಂಗಾಗಿ ಪುಟಿನ್ ತನ್ನ ದೇಶಕ್ಕಾಗಿ ಏನು ಮಾಡೋಕ್ಕೂ ಸಿದ್ಧ. ಒನ್ಸ್ ಆಯಿಲ್ ರಿಸೋರ್ಸಸ್ ಉಕ್ರೇನ್ ಕೈ ವಶ ಆದರೆ ರಷ್ಯಾ ತನ್ನ ಸಂಪತ್ತನ್ನೆಲ್ಲ ಕಳ್ಕೊಂಡಾಗೆ. ಇನ್ನು ಮೂರನೇದು ಕ್ರಿಮಿಯಾಗೆ ಉಕ್ರೇನ್ ಕಡೆಯಿಂದ ಆದ ಪ್ರಾಬ್ಲಮ್ಮು, ನೀರಿನಲ್ಲೇ ಆದ ಪ್ರಾಬ್ಲಮ್ಮು. ಬಿಲಿಯನ್ಸ್ ಲೆಕ್ಕದಲ್ಲಿ ನೀರಿಗಾಗಿ ರಷ್ಯಾದ ಇನ್ವೆಸ್ಟ್ಮೆಂಟ್ ಇದೆ. ಈ ಮೂರೂ ರೀಸನ್ನು ಇವತ್ತು ಉಕ್ರೇನನ್ನು ತಂದು ಈ ಜಾಗದಲ್ಲಿ ನಿಲ್ಲಿಸಿದೆ. ಇವಾಗ ನೀವೇ ಅನಲೈಸ್ ಮಾಡಿ ಹೇಳಿ, ರಷ್ಯಾ ತನ್ನ ಜಾಗಕ್ಕಾಗಿ, ತನ್ನ ಎಕಾನಮಿ ಸ್ಟೇಟಸ್ನ ಕಾಪಾಡೋಕ್ಕಾಗಿ ಇಷ್ಟೆಲ್ಲ ಹರಸಾಹಸನ ಮಾಡ್ಕೊಂಡು ಬಂದಿದೆ. ಇದು ಸರಿನಾ ತಪ್ಪಾ? ಇದನ್ನು ನೀವೇ ಕಾಮೆಂಟ್ ಮಾಡಿ.